ಹಾಯ್ ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ನೋಡಿ, ಬೆಳಗಿನ ಜಾವ ನಿಮಗೆಲ್ಲರಿಗೂ ನಮ್ಮ ಮನೆ ಗಾರ್ಡನ್ ತೋರಿಸ್ತಾ ಇದ್ದೀನಿ. ಈ ಗಾರ್ಡನನ್ನು ಯಾಕೆ ತೋರಿಸ್ತಾ ಇದ್ದೀನಿ ಮತ್ತು ಇದರಲ್ಲಿ ಏನೇನಿದೆ, ಈ ಗಾರ್ಡನಲ್ಲಿ ಯಾವ ಸಸ್ಯಗಳನ್ನ ಹಚ್ಚಿದ್ದೀನಿ ಮತ್ತು ಇವತ್ತು ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ನಿಮಗೆ ಯಾಕೆ ಅನ್ನೋದು ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬಾಗಿಲಲ್ಲಿ ಯಾವ ರಂಗೋಲಿ ಹಾಕಿದ್ದೀನಿ, ಯಾವ ವಿಶೇಷವಾದ ರಂಗೋಲಿನ ಹಾಕಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ರಂಗೋಲಿ ಹಾಕಿಬಿಟ್ಟು ಒಳಗಡೆ ಬಂದಮೇಲೆ ಬೆಳಗಿನ ತಿಂಡಿ ಮಾಡಬೇಕಾಯಿತು. ಇವತ್ತು ನಿನ್ನೆದು ಅನ್ನ ಉಳ್ಕೊಂಡ್ಬಿಟ್ಟಿತ್ತು. ಯಾವ ರೈಸ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇವತ್ತು ಡಿಫ್ರೆಂಟ್ ಆದ ರೈಸನ್ನೇ ಮಾಡಿದ್ವಿ. ತುಂಬ ಇಷ್ಟ ಆಯಿತು ಎಲ್ಲರಿಗೆ. ಇದು ಯಾವ ರೀತಿ ರೈಸ್ ಅಂತ ನೋಡೋಣ. ಜೀರಾ ರೈಸ್ ಅಂತೂ ಅಲ್ವೇ ಅಲ್ಲ. ಇದು ನಿಮಗೆ ಮೆಥಡ್ ನೋಡ್ತಾ ಇರೋದು ಜೀರಾ ರೈಸ್ ಅಂತ ಅನಿಸ್ತಾ ಇರ್ಬೋದು. ಇದು 2 in 1 ರೈಸ್ ಅಂತ ಹೇಳ್ಬೋದು. ನಾನು ಇದಕ್ಕೆ ಹೆಸರಿಟ್ಟಿರೋದೇ 2 in 1 ರೈಸ್ ಅಂತ. ತುಪ್ಪ ಹಾಕಿಬಿಟ್ಟು ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಿಬಿಟ್ಟು ನಂತರ ಇದಕ್ಕೆ ಇವಾಗ ಪುಳಿಯೋಗರೆ ಪೌಡ್ರ್ ಹಾಕ್ತಾ ಇದ್ದೀನಿ. ಪುಳಿಯೋಗರೆ ಪೌಡ್ರ್ ಹಾಕಿ ಅದ್ರ ಜೊತೆಗೆ ಅನ್ನ ಮಿಕ್ಸ್ ಮಾಡಿ ಉಂಡ್ರೆ ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಡಿಫ್ರೆಂಟಾಗಿ ಇವತ್ತು ತುಪ್ಪ ಜೀರಿಗೆ ಹಾಕಿರೋದರಿಂದ ದ್ರಾಕ್ಷಿ ಗೋಡಂಬಿ ಕರಿಬೇವಿನ ಸೊಪ್ಪು ಹಾಕಿರೋದು ತುಂಬ ಟೇಸ್ಟಿ ಅನ್ನಿಸ್ತು. ಇದು ರೈಸ್ ಇವತ್ತು ನನಗೆ ಮೊದಲೇ ಸಾರಿ ನಾನು ಇದು ಮಾಡ್ತಾ ಇರೋದು. ಈ ರೈಸು ನಮ್ಮ ಮನೆಯಲ್ಲಿದ್ದವರು ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಈ ರೀತಿ ರೈಸು ಜೀರಾ ರೈಸೂ ಅಲ್ಲ, ಪುಳಿಯೋಗರೆನೂ ಅಲ್ಲ, 2 in 1 ರೈಸ್ ಅಂತ ಹೇಳ್ಬೋದು. ಎರಡೂ ಟೇಸ್ಟು ಅನಿಸುತ್ತೆ. ಜೀರಾ ರೈಸು ಟೇಸ್ಟು ಅನಿಸುತ್ತೆ, ಪುಳಿಯೋಗರೆನೂ ಅನಿಸುತ್ತೆ. ಆ ರೀತಿ ಟೇಸ್ಟ್ ಅನಿಸ್ತಾ ಇತ್ತು. ಅಷ್ಟು ರುಚಿಯಾಗಿತ್ತು ಈ ರೈಸ್. ಇವತ್ತು ಬೆಳಗಿನ ತಿಂಡಿ ಇದೆ ಆಯಿತು. ಇವಾಗ ಗಾರ್ಡನಲ್ಲಿ ಹೇಳ್ತಾ ಇದ್ದೀನಿ. ನಾನು 1 ವಾರದವರೆಗೆ ಊರಿಗೆ ಹೋಗಿದ್ದೆಲ್ಲ, ಹೋಗುವಾಗ ಯಾವ ರೀತಿ ಗಾರ್ಡನ್ ಇತ್ತು ಅನ್ನೋದು ನಿಮಗೆ ಮೊದಲೇ ತೋರಿಸಿದ್ದೆ. ಇವಾಗ ನೋಡಿ, ಅರಿಶಿನ ತುಂಬ ಚೆನ್ನಾಗಿ ಹುಟ್ಕೊಂಡ್ಬಿಟ್ಟಿದೆ. ಅರಿಶಿನ ಜೊತೆಗೆ ಒಂದು ಸ್ವಲ್ಪ ಗೊಂಜಾಳದ ಬೀಜ ಹಾಕಿದ್ವಿ, ಅವು ಹುಟ್ಕೊಂಡಿದ್ದಾವೆ. ಇವಾಗ ಟೊಮೆಟೊ ಗಿಡಗಳು ಹುಟ್ಕೊಂಡಿದ್ದಾವೆ. ಟೊಮೆಟೊ ಗಿಡಗಳಲ್ಲಿ ಒಂದೊಂದು ಹೂಗಳು ಆಗ್ತಾ ಇದ್ದಾವೆ. ಇನ್ಮೇಲೆ ಕಾಯಿಗಳು ಆಗ್ಬೋದು. ನಮ್ಮ ಅತ್ತೆ ಕೈ ನೋವು ಆಗಿರೋದ್ರಿಂದ ನೋಡಿ ಕಸ ಹೆಂಗೆ ಬೆಳ್ಕೊಂಡ್ಬಿಟ್ಟಿದೆ. ಅವರು ಗಾರ್ಡನಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ರು, ಯಾವುದೇ ಕಸನೂ ಇರ್ತಿದ್ದಿಲ್ಲ. ಇದೇ ಕಸದಲ್ಲಿ ನನಗೆ ಹರಿಪಲ್ಲೆ ಮತ್ತು ಕಿರಿಕ್ಸಾಲಿ ಅಂತೇವಲ್ಲ, ಆ ಸೊಪ್ಪು ಪ್ರತಿ ವರ್ಷವೂ ಇದೇ ರೀತಿ ಹುಟ್ಕೊಂಡಿರುತ್ತೆ ನಮ್ಮ ಗಾರ್ಡನಲ್ಲಿ. ಅದನ್ನೇ ಹರ್ಕೊಂಬಂದುಬಿಟ್ಟು ನಾಳೆ ಬೆಳಿಗ್ಗೆ ನಾಷ್ಟಾ ಟೈಮಲ್ಲಿ ನಾಷ್ಟಾಕ್ಕೆಲ್ಲ ಊಟಕ್ಕೆ ಪಲ್ಯ ಮಾಡಿದ್ರಾಯಿತು ರೊಟ್ಟಿ ಜೊತೆಗೆ ಅಂತ ಹರ್ಕೊಂಡು ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹರ್ಕೊಳ್ತಾ ಇದ್ದೆ. ಹರ್ಕೊಂಡು ನಳದ ಹತ್ರ ಹೋಗ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಅದು ಮೊದಲು ಒಂದು ಸಾರಿ ತೊಳ್ಕೊಂಡ್ಬಿಟ್ಟು ಅದರಲ್ಲಿರುವ ಮಣ್ಣು ಎಲ್ಲ ಹೋಗಲಿ ಅಂತ ತೊಳ್ಕೊಂಡು 2 ಸಾರಿ ತೊಳ್ಕೊಂಡಿಂತ ಕ್ಲೀನಾಗಿ ಎಲ್ಲ ಮಣ್ಣು ಅದರಲ್ಲಿರುವಂಥ ಹರಳು ಎಲ್ಲ ಹೋಗಿ ಕ್ಲೀನಾಗಿ ಒಳಗಡೆ ತಂದಿಟ್ಕೊಂಡು ರಾತ್ರಿ ಎಲ್ಲ ಸೋಸಿಟ್ಕೋಬೇಕಾಗಿತ್ತು. ಹೀಗಾಗಿ ಸಾಯಂಕಾಲನೇ ಎಲ್ಲ ಹರ್ಕೊಂಬಂದ್ಬಿಟ್ಟು ಇಟ್ಕೊಂಡ ನಂತರ ನಮ್ಮ ಮನೆಯವರು ನಾನೆಲ್ಲ ಸೋಸ್ಕೊಂಡು ಇಟ್ಕೊಂಡ್ವಿ. ಮತ್ತು ಮಾರನೇ ದಿನ ಇದನ್ನು ಪಲ್ಯ ಮಾಡಿದ್ವಿ. ನಿಮಗೆ ಒಂದು ಪಲ್ಯ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ನಿಮಗೆ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ಪುಳಿಯೋಗರೆ ಅಥವಾ ಜೀರಾ ರೈಸ್ ಅನ್ನೋ ಈ ರೈಸ್ ನಿಮಗೆ ಯಾವ ರೀತಿ ಅನ್ನಿಸ್ತು
ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.